ರಾಮಾಯಣಕ್ಕೂ ಇಲ್ಲಿ ನಡೆದಿರ್ತಕ್ಕಂತ ನೈಜ ಘಟನೆಗೂ ಸಂಬಂಧ ಅದಂತ ಹೇಳ್ಬೋದು ನೋಡ್ರಿ. ರಾತ್ರಿಯರ ಕಾರಣ ದೇವರು ನೋಡ್ರಿ. ಇವ್ರೇನ್ 9 ಜನ ಯತಿಗಳು ಇಲ್ಲಿ ಬೃಂದಾವನಸ್ಥರಾಗಿರಲ್ರಿ. ಶ್ರೀರಂಗ ವಿಠಲ ಸ್ವಾಮಿ ಮಲ್ಕೊಂಡ ನೋಡ್ರಿ. ಅದೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂತ ಒಂದು ಪ್ಲೇಸ್ ಅದ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಮಳೆ ಬರ್ತದೆ, ಜಾಗ ಬೀಳ್ತದೆ ವಾಣಿ. ನೋಡ್ರಿ ಇಲ್ಲ ಮಸ್ತ್ ನೋಡಿರಿ. ಎಲ್ಲಿ ನಾನು ಈ ಕರ್ನಾಟಕದಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಹೋಗಿನಿ ಅಂತ ಒಂದು ಸರ್ ಏನಾದ್ರು ಈಗ ನಾನು ಹಾಯ್ ಫ್ರೆಂಡ್ಸ್, ನೋಡ್ರಿ ನಾವೀಗ ಆನೆಗುಂದಿಯಲ್ಲಿ ಇರ್ತಕ್ಕಂತ ಒಂದು ಇಡನ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಐಸ್ಲ್ಯಾಂಡ್ ಅದ ರೀ. ನೀರೊಳಗಿರ್ತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂತ ಒಂದು ಪ್ರದೇಶ. ಅಲ್ಲಿ ಕರ್ಕೊಂಡ್ ಹೋಗ್ತೀವಿ. ಅಲ್ಲಿಗೆ ಹೋಗಿ ಅಲ್ಲಿ ಏನಂತ ತೋರಿಸ್ತೀನಿ ನಾನ್ ನಿಮ್ಗ. ಅಲ್ಲಿ ತನ ನೀವು ಸುತ್ತಿರ್ತಕ್ಕಂತ ವ್ಯೂಸ್ ನೋಡ್ರಿ ಎಷ್ಟ್ ಚೆನ್ನಾಗದ ಅಂತ ಹೇಳಿ. ನಮ್ ಕರ್ನಾಟಕದಲ್ಲಿ ಇರ್ತಕ್ಕಂತ ಒಂದು ಐಸ್ಲ್ಯಾಂಡ್ ಅಂತಾನೆ ಹೇಳ್ಬೋದು ನೋಡ್ರಿ ಈ ಪ್ಲೇಸಿಗೆ. ನೋಡ್ರಿ ನಮ್ಮ ಸರ್ ಏನ್ ಅನಿಸ್ತಾ ಇದೆ ಅಂತ ನಾನು ಕೇಳೋಣ. ಸರ್ ಏನಾದ್ರು ಈಗ ಅನಿಸ್ತಾ ಇದೆ? ನಾನು ಸರ್ ಹೇಳ್ರಿ ನೋಡ್ರಿ, ಯಾಕೆ ಸ್ವಲ್ಪ ನಾಚಿ ಅಂತಿದಾರೆ ಅವರು. ಗಾಯ್ಸ್ ನೋಡ್ರಿ, ನಾವೆಲ್ಲ ಗೆಳೆಯರ ಜೊತೆ ಬಂದಿದ್ದು ಒಳ್ಳೆಯ ಒಂದು ಸಂತಸ ಕ್ಷಣಗಳನ್ನ ನಾವ್ ಇಲ್ಲಿ ಅನುಭವಿಸ್ತಾ ಇದೀವಿ. ಒಂದು ಒಳ್ಳೆಯ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬಹುದು. ಇಲ್ಲಿ ಸ್ನೇಹಿತರ ಜೊತೆ ಬಂದಿದ್ದು ಬಹಳ ಒಂದು ಸಂತೋಷ. ನಮ್ ಟೀಚರ್ ಮಾತಾಡುತ್ತೆ ಇಲ್ಲ ನೋಡ್ರಿ ಗಾಯ್ಸ್, ನೋಡಿ ಅಲ್ಲಿ. ನೋ ಕಾಮೆಂಟ್ಸ್ ಇಲ್ಲ ಸರ್. ನಮ್ ಮಿಸಸ್ ಅವರಿಗೆ ಮಳೆ ಬಂತಲ್ಲ, ಹಂಗಾಗಿ ಮೂಡ್ ಚೇಂಜ್ ಆಯ್ತಾನ ಮೋಸ್ಟ್ಲಿ. ಅಲ್ಲಿ ಹೋಗಿ ಐಸ್ಲ್ಯಾಂಡ್ ಮಾತಾಡ್ತೀವಿ. ಐಸ್ಲ್ಯಾಂಡ್ ನೇಚರ್ನ ಏನೋ ಅಂತಾರಲ್ಲ, ಸವಿಬೇಕು ನಾವ್ ಇದನ್ನ. ಹೌದಾ? ಐಸ್ಲ್ಯಾಂಡ್ ನವ ಬೃಂದಾವನ ಒಂದು ಸ್ಥಳಕ್ಕೆಲ್ಲ ಸ್ನೇಹಿತರು ಇಲ್ಲಿ ಭೇಟಿ ನೀಡ್ತಾ ಇದೀವಿ. ಇಲ್ಲಿ ದೇವರ ದರ್ಶನಕ್ಕೆ ಸಹ ಹೋಗ್ತಾ ಇದೀವಿ. ಇದೊಂದು ಕೊಪ್ಪಳ ಗವಿಸಿದ್ದೇಶ್ವರ ಮಠ ಒಂದು ಅದ್ಭುತ. ಎಲ್ಲಿ ನಾನು ಈ ಕರ್ನಾಟಕದಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಹೋಗಿನಿ ಅಂತ ಒಂದು ಅಲ್ಲಿರ್ತಕ್ಕಂಥ ಸ್ವಚ್ಛತೆ, ಅಲ್ಲಿರ್ತಕ್ಕಂಥ ಒಂದು ಪದ್ಧತಿಗಳು ನೋಡಿದ್ರ ಈ ನಮ್ಮ ಕರ್ನಾಟಕದಲ್ಲಿ ಯಾವ ದೇವಸ್ಥಾನಗಳಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಬೋರ್ಡ್ ಹಾಕಿರೋದಾಗಿರ್ಬೋದು, ಕಾಯಿ ಹೋಟೆಲ್ ಆಗಿರ್ಬೋದು, ನಮ್ಮನ್ನೇನೋ ಯಾವ್ದೋ ಫಾರಿನ್ ದೇಶಕ್ಕೆ ಹೋಗಿ ಅಂತ ಫೀಲ್ ಬರಲ್ಲ ಗುರುಗಳಲ್ಲಿ. ಇಲ್ಲಿ ಒಂದ್ ಹೇಳ್ಬೇಕಂದ್ರೆ ಇಲ್ಲಿ ಸ್ವಚ್ಛತೆಗೆ ಒಂದು ಹೆಸರುವಾಸಿ ಅಂತ ಹೇಳ್ಬೋದು. ಮೇನ್ ಸ್ವಚ್ಛತೆ ಎಲ್ಲಿರ್ತದಲ್ಲ ಅಲ್ಲಿ ಅನೇಕ ಭಕ್ತರು ಮತ್ತು ಅಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳು ಒಂದು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನವರ ಒಂದು ಸನ್ನಿಧಿಯಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇವೆ. ಒಂದು ಆಕ್ಚುಲಿ ಅದು ನಮ್ ದೇವಸ್ಥಾನಕ್ಕಿಂತ ಒಂದು ಒಳ್ಳೆ ಪಾರ್ಕಿಗೆ ಹೋಗಿ ಒಂದು ಫೀಲ್ ಬರಲ್ಲ ಗುರುಗಳು. ನಿಜವಾಗ್ಲೂ ಇದೊಂದು ಒಳ್ಳೆ ಒಂದು ಅನುಭವ. ಯಾಕಂದ್ರೆ ಕೇಳಿ ಅಲ್ಲಿ ದೇವಸ್ಥಾನ ಅಂತ ಅನಿಸ್ತೇ ಇಲ್ಲ. ನಿಜವಾಗ್ಲೂ ಅಲ್ಲಿರ್ತಕ್ಕಂತ ಒಂದು ಗಿಡ ಇರ್ಬೋದು, ಮರಗಳೆಲ್ಲ ಇರ್ತಕ್ಕಂಥ ವಾತಾವರಣ ನೋಡಿದ್ರೆ ಒಂದು ಏನೋ ನಾವೊಂದು ಎಲ್ಲೋ ಒಂದು ಪಾರ್ಕ್ ಅಥವಾ ಒಂದು ಎಲ್ಲ ಜನರು ಕೂಡಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳ ಅಂತ ಅನಿಸ್ತಾ ಇತ್ತು, ಗುಡಿ ಅಂತ ಅನಿಸ್ತಾ ಇಲ್ಲ. ಇಲ್ಲಿ ಆ ರೀತಿಯಲ್ಲಿ ಒಂದು ಅಜ್ಜವರು ಒಂದು ಆಶೀರ್ವಾದದಿಂದ ಒಂದು ಸ್ಥಳ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ. ಈ ಪ್ಲೇಸ್ ಬಗ್ಗೆ ಗೊತ್ತಾ? ನೋಡಿ ಏನ್ ಸಖತ್ತಾಗಿದೆ ಗುರು. ನೋಡಿ ಐಸ್ಲ್ಯಾಂಡ್ ಅಲ್ಲಿ ಏನೇನು ಬ್ರದರ್, ಏನ್ ನಮ್ ಮೇಲೆ ದೇವ್ರು ಅಷ್ಟು ಇದನ್ನ ಲವ. ಮಳೆ ಬರ್ತದೆ, ಜಾಗ ಬೀಳ್ತಿದೆ ವಾಣಿ. ಇಲ್ಲ ಅದು ಬರೀ ಡೌಗಳು ಬೇಡ, ಅಲ್ಲಲ್ಲ ಎಕ್ಸೈಟ್ಮೆಂಟ್ ಬೇಡ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಆನೆಗುಂದಿಯ ಸಮೀಪದಲ್ಲಿ ಇರ್ತಕ್ಕಂತಹ ನವ ಬೃಂದಾವನ ದ್ವೀಪ ಅಂತಾನೆ ಹೇಳ್ಬೋದು. ಸುತ್ತಲೂ ನೀರು, ನಡ್ಬರ್ಕ ಈ ಒಂದು ಬೃಂದಾವನ ಅದ ನೋಡ್ರಿ. ಆ ಒಂದು ಪ್ಲೇಸ್ ನಲ್ಲಿ ಇದೀವಿ. ಈ ಒಂದು ಸ್ಥಳದ ಮಹತ್ವ ಏನು ಅಂತಂದ್ರೆ ಮಾಧ್ವ ಪರಂಪರೆಯ 9 ಯತಿ ಮುನಿಗಳು
ಜೀವಂತ ಬೃಂದಾವನ ಆಗಿರ್ತಕ್ಕಂತ ಸ್ಥಳ ನೋಡ್ರಿ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಗುರುಗಳು ಪ್ರಮುಖರಾಗಿರ್ತಕ್ಕಂತ ವ್ಯಾಸರಾಯರು ಮುಂದೆ ಬೃಂದಾವನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ವ್ಯೂಸ್ ಎಂಜಾಯ್ ಮಾಡ್ರಿ ಫ್ರೆಂಡ್ಸ್ ಎಲ್ಲರೂ. ನನಗಂತೂ ಎಷ್ಟು ಖುಷಿ ಆಗತ್ತ ನೋಡ್ರಿ ಈ ನೀರ್ ನೋಡಿ. ನೀರಿನ ಮಧ್ಯದಲ್ಲಿರ್ತಕ್ಕಂತ ಒಂದು ವಂಡರ್ ಪ್ಲೇಸ್ ನೋಡ್ರಿ. ಇದು ನಮ್ ಕರ್ನಾಟಕ ನಾವ್ ಎಲ್ಲಿ ಬಂದಿವ ಅನ್ನೋದೇ ನಮ್ಗೆ ನಿಜವಾಗ್ಲೂ ಗೊತ್ತಾಗವಲ್ತು. ಅದು ನಮ್ಮ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂತ ಒಂದು ಪ್ಲೇಸ್ ಅದ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂತ ದ್ವೀಪ ಸ್ಥಳ ಅಂತಾನೆ ಹೇಳ್ಬೋದು. ಬೋಟಿಂಗ್ ಮುಖಾಂತರ ಬಂದ್ವಿ ನಾವು, ನೀವೆಲ್ಲರೂ ನೋಡಿದ್ರಿ ಅಂತ ಅನ್ಕೊಂತೀನಿ. ಇನ್ನು ವಿಶೇಷವಾಗಿರ್ತಕ್ಕಂತ ವಿಷಯದೊಂದಿಗೆ ನಾನು ಆ ಪ್ಲೇಸ್ ಸಹ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡಕತ್ತಿರಲ್ರಿ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ರಿ. ನಾವ್ ಹಾಕ್ತಕ್ಕಂತ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವ. ಈ ತರ ಇನ್ನು ಹಲವಾರು ಹಿಡನ್ ಪ್ಲೇಸ್ ಗಳಿಗೆ ನಾವು ಹೋಗ್ತೀವಿ, ವಿಡಿಯೋ ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ತರ ಬೃಂದಾವನಕ್ಕೆ ಹೋಗಿ ಈ ಪ್ಲೇಸ್ ನೋಡ್ರಿ, ಕೊಪ್ಪಳ ಜಿಲ್ಲೆಯ ಒಂದು ಗಂಗಾವತಿ ತಾಲೂಕಿನಲ್ಲಿ ಆನೆಗುಂದಿ ಹತ್ರ ಬರುತ್ತೆ ನೋಡ್ರಿ. ಇದು ಒಂದು ಹಿಡನ್ ಪ್ಲೇಸ್ ಅಂತ ನೋಡ್ರಿ. ನೋಡ್ರಿ ಬೆಟ್ಟ, ನೀರಿನ ಮಧ್ಯೆ ಕಮೆಂಟ್ ಮಾಡ್ರಿ. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ, ವ್ಯೂಸ್ ನೋಡ್ಬೋದು ನೀವು. ನಮ್ಗಂತ್ರ ಬಹಳ ಖುಷಿ ಆಯ್ತು. ಫಸ್ಟ್ ಟೈಮ್ ನಾವು ಸಣ್ಣರ್ ಇರ್ಬೇಕಾದ್ರೆ ಎಲ್ಲ ಪಿಕ್ನಿಕ್ ಟೂರಿಗೆಲ್ಲ ಈ ಕಡೆ ಹಂಪಿ ಹತ್ರ ಬಂದೀವಿ. ಬಟ್ ಈ ಹಿಡನ್ ಪ್ಲೇಸಿಗೆ ಬಂದಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗತ್ತೀವಿ. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ, ವ್ಯೂಸ್ ನೋಡ್ಬೋದು ನೀವು. ನೋಡೋಣ ನೋಡಿ ಗುರು, ಬೃಂದಾವನ ತೋರಿಸ್ತೀನಿ ನೋಡ್ರಿ. ಆ ಗುಡ್ಡ, ತುಂಬಾ ಖುಷಿ ಆಗ್ಬಿಟ್ಟಿಲ್ಲ ತುಂಗಭದ್ರಾ ನದಿ, ಸಖತ್ತದ ನೋಡ್ರಿ ಪ್ಲೇಸ್. ವ್ಯೂ ಎಂಜಾಯ್ ಮಾಡಕತ್ತೀನಿ ನೋಡ್ರಿ ನಾನು ಫಸ್ಟ್. ನೀನ್ ಎಂಜಾಯ್ ಮಾಡಿದ್ರ ಪಾಪ ಅವ್ರು ಎಂಜಾಯ್ ಮಾಡ್ತಾರ. ಬಾ ಚಲ್ ಹೋಗೋಣ ಗುರು, ಬನ್ನಿ ಹೋಗೋಣ, ತೋರಿಸ್ತೀನಿ ಎಷ್ಟು ಬೃಂದಾವನ. ಚೆನ್ನಾಗಿದೆ. ಏನ್ ನಮ್ಮೇಲೆ ದೇವ್ರು ಕರುಣೆ ಜಾಸ್ತಿ ಅನ್ಸುತ್ತೆ ಗುರು. ನೋಡಿ ಕ್ಲೈಮೇಟ್ ನೋಡಿ ಯಾವ ತರ ಕೊಟ್ಟಿದ್ದಾನೆ. ಟೈಮ್ ಎಷ್ಟಾಗಿದೆ ಗೊತ್ತಾ ಈಗ? ಜೊತೆಗೆ ಒಂದೊಂದ್ ಹನಿ ಮಳಿ. ಟೈಮ್ 2 ಗಂಟೆ ಗುರು. ನೋಡಿ ಇಂತ ಆಕ್ಚುಲಿ ಈ ಟೈಮಲ್ಲಿ ಎಷ್ಟು ಬಿಸಿಲಿತ್ತು ಬರ್ಬೇಕಾದ್ರೆ, ಇಲ್ಲಿ ಬಂದ್ರೆ ಯಾವ ತರ ಫೀಲ್ ಇಲ್ಲ. ಬೃಂದಾವನ ನೋಡೋಣ ಯಾವ ತರ ಇದೆ. ಇಲ್ಲಿ ಇತಿಹಾಸ ಏನಮ್ಮ? ಅದೇ ಹೇಳಿದ್ನಲ್ರಿ, ಮಧ್ವ ಯತಿಗಳು 9 ಮಧ್ವ ಯತಿಗಳು ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡಿರ್ತಕ್ಕಂತ ಸ್ಥಳ ನೋಡ್ರಿ ಇದು. ಹೌದಾ? ಈ ಒಂದು ಪ್ಲೇಸ್ ಅಲ್ಲಿ ಮಾಡ್ತಕ್ಕಂಥದ್ದು ಅಲ್ಲ, ಗಂಡ್ಮಕ್ಳು ಶರ್ಟ್ ಬಿಚ್ಚಿ ಹೋಗಿ ದೇವ್ರ ದರ್ಶನ ತಗೋಬಹುದು. ಮುಂದೆ ತೋರಿಸ್ತೀನಿ. ಇನ್ನ ಸ್ವಲ್ಪ ಇಷ್ಟೇನು ಹೇಳ್ತೀನಿ ಇದ್ರ ಬಗ್ಗೆ. ಇನ್ನೇನು ಬೃಂದಾವನ ತಲುಪಿದ್ವಿ ನಾವು. ನೋಡೋಣ ಬರ್ರಿ ಅಲ್ಲಿ ಯಾವ ತರ ಅದ ಅಂತ. ನೋಡೋಣ ಬನ್ನಿ ಗೈಸ್. ಬನ್ನಿ ಇದನ್ನ ಹಾಕ್ಬಿಡದ? ಬನ್ನಿ ಹಾಕ್ಬಾರ್ದೇನ, ಅಲ್ಲಿ ಬಿಚ್ಚುಂಟಾರಲ್ಲ. ಏನ್ರಿ ಶರ್ಟ್ ಬಿಚ್ಚ್ರ? ಶರ್ಟ್ ಒಂದೇ, ಬನ್ನಿನ್ ಬಿಚ್ಚಬೇಕು, ಒಳಗೆ ಇರೋದು. ಹೌದಾ? ಅಂದ್ರೆ ರಾಯರ ದರ್ಶನ ಮಾಡ್ದಂಗ ಆಯ್ತು ಇದು. ರಾಯರ್ ಗುರುಗಳಲ್ರಿ, ವ್ಯಾಸರಾಯರು, ವಾದಿರಾಜರು. ಹೌದನ್ರಿ? ಎಲ್ಲರೂ ಅದಾರ ಇಲ್ಲಿ. 9 ಜನ ಯತಿಗಳು ಅದಾರ ಇಲ್ಲಿ. ನಾನು ಸೆಲ್ಫಿ ಸ್ಟಿಕ್ ಕಸ್ಕೊಂಡ್ವಿ. ಯಾಕಂದ್ರೆ ಕಿಷ್ಕಿಂದೆ ಆಂಜನೇಯನ ವಾಸ ಸ್ಥಳ ನೋಡ್ರಿ ಎಷ್ಟು ಜನ ಅದಾರ ನೋಡ್ರಿ. ಗುರು ರಾಘವೇಂದ್ರರ ರಾಯರು ಬೃಂದಾವನ ಆಗಿರ್ತಕ್ಕಂತ ಸ್ಥಳಕ್ ನಾನ್ ನಿಮ್ಮನ್ನೆಲ್ಲ ಕರ್ಕೊಂಡು ಹೊಂಟೀನಿ. ಯಾವ ತರ ಅದ ಬೃಂದಾವನ ಅಂತ ನೋಡೋಣ. 9 ಮಧ್ವ ಯತಿಗಳು ಜೀವಂತವಾಗಿ ಬೃಂದಾವನ ಪ್ರವೇಶ ಸ್ಥಳ ಇಲ್ಲಿ ಕೊಟ್ಟಾರ ನೋಡ್ರಿ. 9 ಜನ ಯತಿಗಳ ಹೆಸರನ್ನ ಇಲ್ಲಿ ಕೊಟ್ಟಾರ ನೋಡ್ರಿ, ನೋಡ್ಬೋದು. ಇಲ್ಲಿ 9 ಜನ ಯತಿಗಳು ಏನು ಜೀವಂತವಾಗಿ ಒಂದು ಬೃಂದಾವನಸ್ಥರಾಗಿರಲ್ರಿ, ಅವ್ರ ಹೆಸರುಗಳನ್ನು ಕೊಟ್ಟಾರ ನೋಡ್ರಿ. ಇಲ್ಲಿ ಪದ್ಮನಾಭ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ವ್ಯಾಸರಾಜರು, ರಘುವರಿಯರು, ಶ್ರೀನಿವಾಸಾಚಾರ್ಯರು, ಶ್ರೀರಾಮ ತೀರ್ಥರು, ಸುಧೀಂದ್ರ ತೀರ್ಥರು ಮತ್ತು ಗೋವಿಂದ ಒಡೆಯರು ನೋಡ್ರಿ. ಇಷ್ಟು ಜನ ಯತಿಗಳು ಇಲ್ಲಿ ಜೀವಂತವಾಗಿ ಒಂದು ಬೃಂದಾವನವನ್ನು ಪ್ರವೇಶ ಮಾಡ್ಯಾರ. ಆ ಬೃಂದಾವನಗಳು ಇಲ್ಲಿ ಅದಾವ್ ನೋಡ್ರಿ, ನಾವು ತೋರಿಸ್ತೀವಿ ಈಗ. ಆ ಬೃಂದಾವನದ ಪ್ರದಕ್ಷಿಣೆ ಆಗ್ತೀವಿ ಬರ್ರಿ, ಯಾವ ತರ ಅದ ಅಂತ. ಮುಂದೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ ಬರೋಣ ಬೃಂದಾವನಕ್ಕ. ಪ್ರತಿಯೊಬ್ಬ ತೀರ್ಥ ಮುನಿ ಇವೆ ನೋಡ್ರಿ ಫ್ರೆಂಡ್ಸ್. 9 ಜನ ಮಧ್ವ ಯತಿಗಳ ಬೃಂದಾವನಗಳು ನೋಡ್ರಿ. ಜೀವಂತ ಬೃಂದಾವನಸ್ಥರಾಗಿರ್ತಕ್ಕಂತಹ ಮಧ್ವ ಯತಿಗಳು. ಇವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಯತಿಗಳಂದ್ರೆ ವ್ಯಾಸರಾಯರು ನೋಡ್ರಿ. ಇವರು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅರಸನಾದಂತಹ ಕೃಷ್ಣರಾಜದೇವರಾಯನ
ರಾಜಕೀಯ ಗುರುಗಳು ಇವರಾಗಿರ್ತಾರ. ಇವರು ಸಹ ಇಲ್ಲೇ ಬೃಂದಾವನಸ್ಥರಾಗ್ಯಾರ ನೋಡ್ರಿ, ಬೃಂದಾವನಸ್ಥರಾಗ್ಯಾರ. ಈ ಒಂದು ಬೃಂದಾವನದಲ್ಲಿ ನಾವು ನೋಡ್ಬೋದು ನೋಡ್ರಿ, ಅಲ್ಲಿ ಏನು 9 ಜನ ಯತಿವರ್ಯರ ಬೃಂದಾವನವನ್ನು ತೋರಿಸಿದ್ನಲ್ರಿ ವೀಕ್ಷಕರೇ. ಈ ಒಂದು ಬೃಂದಾವನದಲ್ಲಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಆಂಜನೇಯ ದೇವಸ್ಥಾನ ಅದ, ಇದ್ರ ಎದುರುಗಡೆ ಆ ಕಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಅದ, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ರಿ ಹನುಮ ಭೀಮ ಮಧ್ವ ಅಂತ ಬರ್ತಾರ ನೋಡ್ರಿ, ಅವತಾರಾತ್ರೆಯರ ಪ್ರಾಣ ದೇವರು ನೋಡ್ರಿ. ಇವ್ರೇನ್ 9 ಜನ ಯತಿಗಳು ಇಲ್ಲಿ ಬೃಂದಾವನಸ್ಥರಾಗಿರಲ್ರಿ, ಅವರ ಪ್ರಾಣ ದೇವರು ಆಂಜನೇಯ ನೋಡ್ರಿ. ಹಂಗಾಗಿ ಇಲ್ಲಿ ಆಂಜನೇಯನ ದೇವಸ್ಥಾನ ಅದ, ಆ ಕಡೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನನೂ ಸಹ ಅದ, ಅದನ್ನು ಸಹ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಈ ಒಂದು ಬೃಂದಾವನದಲ್ಲಿರ್ತಕ್ಕಂತ ಇನ್ನೊಂದು ಪ್ರಮುಖವಾದಂತಹ ದೇವಸ್ಥಾನ ನೋಡ್ರಿ, ಇದು ಶ್ರೀರಂಗನಾಥ ದೇವಸ್ಥಾನ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಶ್ರೀರಂಗ ವಿಠಲ ಸ್ವಾಮಿ ಮಲ್ಕೊಂಡ ನೋಡ್ರಿ. ಅದೇ ತರ ಒಂದು ವಾದಿರಾಜರು ಸೇವೆ ಮಾಡಿರ್ತಕ್ಕಂತಹ ಒಂದು ಚಿತ್ರಣ ನೋಡ್ರಿ ಇದು. ಕಿಷ್ಕಿಂಧ ಎನ್ನುವ ಪ್ರದೇಶದಲ್ಲಿ ನಾವಿದ್ದೀವಿ ವೀಕ್ಷಕರೇ. ಇವಾಗ ಈ ಒಂದು ಕಿಷ್ಕಿಂಧ ಎನ್ನುವ ಪ್ರದೇಶ ರಾಮಾಯಣಕ್ಕೂ ಇಲ್ಲಿ ನಡೆದಿರ್ತಕ್ಕಂತ ನೈಜ ಘಟನೆಗೂ ಸಂಬಂಧ ಅದಂತ ಹೇಳ್ಬೋದು ನೋಡ್ರಿ. ಶ್ರೀರಾಮ ಸೀತೆಯನ್ನು ಹರಿಸುತ್ತಾ ರಾಮ ಲಕ್ಷ್ಮಣರು ಈ ಪ್ರದೇಶದಲ್ಲಿ ಬಂದು ಹುಡುಕುತ್ತಾ ಹೊರಟಾಗ ಈಗೇನ್ ಕಾಣಿಸ್ತದಲ್ರಿ, ಇದು ಈ ತುಂಗಾ ನದಿ ನೋಡ್ರಿ. ಇದು ಈ ತುಂಗಾ ತೀರದ ಆ ಕಡೆಯಲ್ಲಿ ಅಲ್ಲಿ ಏನ್ ಆಸ್ಪಂಡೆ ಕಾಣಿಸ್ತದಲ್ರಿ, ಅಲ್ಲಿ ಶ್ರೀರಾಮನ ಪಾದಗಳು ಮೂಡ್ಯಾವ ನೋಡ್ರಿ. ಇಷ್ಟೇ ಅಲ್ಲರಿ, ಇಲ್ಲಿ ಇನ್ನೂ 10 ಹಲವಾರು ಪ್ರದೇಶಕ್ಕೆ ರಾಮ ಭೇಟಿ ಕೊಡ್ತಾನ. ಯಾಕಂದ್ರ ಸೀತೆಯನ್ನು ಹುಡುಕುತ್ತಾ ಈ ಒಂದು ಪ್ರದೇಶದಲ್ಲಿ ರಾಮ ಲಕ್ಷ್ಮಣ ಹೊರಡುವಾಗ ಅವರಿಗೆ ಮುಖ್ಯವಾಗಿ ಅಂದ್ರೆ ಸೀತೆಯನ್ನು ಹುಡುಕಲು ಸಹಾಯ ಮಾಡಿದವರು ವಾಲಿ, ಸುಗ್ರೀವ ಮತ್ತು ಆಂಜನೇಯ. ಅದರಲ್ಲಿ ಮೇನ್ ಅಂದ್ರೆ ಆಂಜನೇಯನ ಸಹಾಯದಿಂದನೇ ಸೀತೆ ಸಿಕ್ಲು ಅಂತ ಹೇಳ್ಬೋದು. ಅದನ್ನು ಮುಂದೆ ತೋರಿಸ್ತೀನಿ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ. ಅಲ್ಲಿ ಇನ್ನೂ 2 ಟೆಂಪಲ್ ಅಲ್ಲಿ ರಾಮನ ಕುರುಹುಗಳನ್ನು ಸಿಗ್ತಾವ, ಅದನ್ನು ಹೇಳ್ತೀನಿ. ಈ ಒಂದು ಪ್ರದೇಶ ನೋಡ್ರಿ, ಪಕ್ಕ ರಾಮಾಯಣದ ನೈಜ ಘಟನೆಯನ್ನು ನಡೆದಿರ್ತಕ್ಕಂತ ಪ್ರದೇಶ. ಅದು ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಡೆದಿತ್ತು ಅನ್ನೋದು ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ. ಈ ಐಸ್ಲ್ಯಾಂಡ್ ನೀರಿನ ಮಧ್ಯದಲ್ಲಿರ್ತಕ್ಕಂತ ಒಂದು ಸುಂದರ ಪ್ರದೇಶ, ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಮಧ್ಯದಲ್ಲಿರ್ತಕ್ಕಂತಹ ಪ್ರದೇಶನ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.